ಕನ್ನಡ ಕಿರುತೆರೆಯಲ್ಲಿ ಸೀರಿಯಲ್ಗಳ ಲೆಕ್ಕಾಚಾರ ವಾರದಿಂದ ವಾರಕ್ಕೆ ಬದಲಾಗ್ತಾ ಇರುತ್ತೆ. ಪ್ರತಿ ವಾರ ನಿರ್ದೇಶಕರು ಜನರನ್ನ ಸೆಳೆಯೋದಕ್ಕೆ ಒಂದಲ್ಲ ಒಂದು ಟ್ವಿಸ್ಟ್ ಕೊಡ್ತಾ ಇರ್ತಾರೆ. ಇದರಲ್ಲಿ ಕೆಲವು ವರ್ಕೌಟ್ ಆದ್ರೆ ಇನ್ನು ಕೆಲವು ಧಾರಾವಾಹಿಗೆ ಕೆಟ್ಟ ಕಾಮೆಂಟ್ಗಳು ಬರುತ್ತವೆ. ಯಾವ ಧಾರಾವಾಹಿ ಹಿಟ್ ಆಯಿತು, ಫ್ಲಾಪ್ ಆಯಿತು ಅನ್ನೋದು ಪ್ರತಿ ವಾರದ ಟಿಆರ್ಪಿ ಮೂಲಕ ತಿಳಿಯುತ್ತೆ. ಒಂದೇ ಚಾನೆಲ್ನಲ್ಲಿ ಪ್ರಸಾರ ಆಗುವ ಧಾರಾವಾಹಿಗಳಾದ್ರೂ ಅವುಗಳ ಮಧ್ಯೆ ಟಿಆರ್ಪಿ ಸ್ಪರ್ಧೆ ಇದ್ದೇ ಇರುತ್ತೆ. ಒಳ್ಳೆಯ ಕ್ವಾಲಿಟಿ ಕಂಟೆಂಟ್ ಕೊಟ್ರೆ ವೀಕ್ಷಕರು ಖಂಡಿತ ಕೈ ಬಿಡೋದಿಲ್ಲ. ಇದೀಗ 15ನೇ ವಾರದ ಟಿಆರ್ಪಿ ರೇಟಿಂಗ್ಸ್ ಹೊರಬಿದ್ದಿದೆ. ಕೆಲವು ಧಾರಾವಾಹಿಗಳ ಸಮಯ ಬದಲಾವಣೆಯಿಂದ ಟಿಆರ್ಪಿ ಕುಸಿದಿದೆ. ಹೊಸ ಧಾರಾವಾಹಿಗೆ ಭರ್ಜರಿ ಟಿಆರ್ಪಿ ಸಿಕ್ಕಿದೆ. ಹೊಸ ಕಥೆ, ಹೊಸ ಧಾರಾವಾಹಿ ಆದ ಕಾರಣ ಆರಂಭದಲ್ಲಿ ಉತ್ತಮ ವೀಕ್ಷಕರಿರ್ತಾರೆ. ಆದ್ರೆ ಮುಂದಿನ ದಿನಗಳಲ್ಲಿ ಸೀರಿಯಲ್ ಹೇಗೆ ಸಾಗತ್ತೆ ಅನ್ನೋದು ಮುಖ್ಯ. ಕಳೆದ ಕೆಲವು ತಿಂಗಳುಗಳಿಂದ 2 ರಿಂದ 3 ವರ್ಷಗಳಷ್ಟು ಹಳೆಯ ಸೀರಿಯಲ್ಗಳ ಟಿಆರ್ಪಿ ಕುಸಿದಿದ್ದು ಇನ್ನೂ ಮೇಲೆದ್ದಿಲ್ಲ. ಕಳೆದ ವಾರ ಕಲರ್ಸ್ ಕನ್ನಡದಲ್ಲಿ ಲಕ್ಷ್ಮೀ ಬಾರಮ್ಮ ಧಾರಾವಾಹಿ ಕೊನೆಗೊಂಡು ಈ ಸಮಯಕ್ಕೆ ಬಿಗ್ ಬಾಸ್ ಕನ್ನಡ ಸೀಸನ್ 11ರ ರನ್ನರ್ ಅಪ್ ತ್ರಿವಿಕ್ರಮ್ ನಟನೆಯ ಮುದ್ದು ಸೊಸೆ ಧಾರಾವಾಹಿ ಆರಂಭವಾಯಿತು. ಮೊದಲ ವಾರವೇ ಈ ಧಾರಾವಾಹಿ ಧೂಳೆಬ್ಬಿಸಿದೆ. ಕಲರ್ಸ್ ಕನ್ನಡದ ನಂಬರ್ 1 ಧಾರಾವಾಹಿಯಾಗಿ ಇದು ಹೊರಹೊಮ್ಮಿದೆ. ಲಾಂಚ್ ಆದ ವಾರದಲ್ಲಿಯೇ ಮುದ್ದು ಸೊಸೆ ಧಾರಾವಾಹಿ 5.0 ಟಿಆರ್ವಿ ಗಳಿಸಿದೆ. ಇನ್ನು ಅರ್ಬನ್ ನಲ್ಲಿ ಮಾತ್ರ ಮುದ್ದು ಸೊಸೆ ಸೀರಿಯಲ್ಗೆ 4.0 ಟಿಆರ್ವಿ ಸಿಕ್ಕಿದೆ. ಈ ಮೂಲಕ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇರುವ ಸೀರಿಯಲ್ಸ್ ಪೈಕಿ ಮುದ್ದು ಸೊಸೆ ಹೆಚ್ಚು ಟಿಆರ್ಪಿ ಪಡೆದು ನಂಬರ್ 1 ಸ್ಥಾನಕ್ಕೇರಿದೆ. 2ನೇ ಸ್ಥಾನದಲ್ಲಿ 4.4 ಟಿಆರ್ವಿನೊಂದಿಗೆ ಭಾಗ್ಯಲಕ್ಷ್ಮಿ ಧಾರಾವಾಹಿ ಇದೆ. ನಿನಗಾಗಿ ಧಾರಾವಾಹಿ 3.7 ರೇಟಿಂಗ್ನೊಂದಿಗೆ 3ನೇ ಸ್ಥಾನದಲ್ಲಿದೆ. ಇನ್ನು ಕಿರುತೆರೆ ಲೋಕದ ನಂಬರ್ 1 ಧಾರಾವಾಹಿ ಯಾವುದು ಅನ್ನೋದನ್ನ ನೋಡೋದಾದ್ರೆ ಮೊದಲ ಸ್ಥಾನದಲ್ಲಿ ಜಿ ಕನ್ನಡದ ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿ ಇದೆ. ಈ ಧಾರಾವಾಹಿ 7.3 ಟಿಆರ್ವಿ ಪಡೆದುಕೊಂಡಿದೆ. ಈ ಮೊದಲು ಕೆಲವು ಧಾರಾವಾಹಿಗಳು 10 ಟಿಆರ್ವಿ ದಾಟಿದ ಉದಾಹರಣೆ ಕೂಡ ಇದೆ. ಆದ್ರೆ ಅನೇಕರು ಐಪಿಎಲ್ ವೀಕ್ಷಿಸ್ತಾ ಇರೋ ಹಿನ್ನೆಲೆಯಲ್ಲಿ ಧಾರಾವಾಹಿಗಳ ಟಿಆರ್ಪಿ ಕುಸಿದು ಹೋಗಿದೆ. 7.1 ಟಿಆರ್ವಿ ಗಿಟ್ಟಿಸುವ ಮೂಲಕ ನಾನಿನ್ನ ಬಿಡಲಾರೆ ಧಾರಾವಾಹಿ 2ನೇ ಸ್ಥಾನ ಪಡೆದಿದೆ. 7.0 ಟಿಆರ್ವಿ ಪಡೆದು 3ನೇ ಸ್ಥಾನದಲ್ಲಿ ಲಕ್ಷ್ಮೀ ನಿವಾಸ ಇದೆ. 6.5 ಟಿಆರ್ವಿ ದಾಖಲಿಸಿ ಅಣ್ಣಯ್ಯ ಸೀರಿಯಲ್ 4ನೇ ಸ್ಥಾನ ಮತ್ತು 5.8 ಟಿಆರ್ವಿ ಗಳಿಸಿ ಅಮೃತಧಾರೆ 5ನೇ ಸ್ಥಾನದಲ್ಲಿದೆ.